ವಾಣಿ ಡೇಟು 27/7/2026. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ, ಇಡೀ ಪ್ರಪಂಚದಲ್ಲಿ ನಿಮ್ಮಂತಹ ಅದೃಷ್ಟವಂತರು ಯಾರೂ ಇಲ್ಲ. ನೀವು ರಾಜ ಋಷಿಗಳಾಗಿದ್ದಿರಿ. ರಾಜ್ಯ ಪದವಿಗಾಗಿ ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ಪ್ರಶ್ನೆ: ನಿರಾಕಾರ ತಂದೆಯಲ್ಲಿ ಯಾವ ಸಂಸ್ಕಾರವಿದೆ? ಅದನ್ನು ಸಂಗಮದಲ್ಲಿ ನೀವು ಮಕ್ಕಳು ಸಹ ಧಾರಣೆ ಮಾಡಿಕೊಳ್ಳುತ್ತೀರಿ. ಉತ್ತರ: ನಿರಾಕಾರ ತಂದೆಯಲ್ಲಿ ಜ್ಞಾನದ ಸಂಸ್ಕಾರವಿದೆ. ಅವರು ನಿಮಗೆ ಜ್ಞಾನವನ್ನು ತಿಳಿಸಿ ಪತಿತರಿಂದ ಪಾವನರನ್ನಾಗಿ ಮಾಡಿಬಿಡುತ್ತಾರೆ. ಆದ್ದರಿಂದ ಅವರಿಗೆ ಜ್ಞಾನಸಾಗರ ಪತಿತ ಪಾವನನೆಂದು ಹೇಳಲಾಗುತ್ತದೆ. ನೀವು ಮಕ್ಕಳು ಸಹ ಈಗ ಆ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ. ನೀವು ನಶೆಯಿಂದ ಹೇಳುತ್ತೀರಿ, ನಮಗೆ ಭಗವಂತ ಓದಿಸುತ್ತಾರೆ, ನಾವು ಅವರಿಂದ ಕೇಳಿ ಅನ್ಯರಿಗೆ ತಿಳಿಸುತ್ತೇವೆ. ಗೀತೆ: ಕೊನೆಗೂ ಆ ದಿನ ಇಂದು ಬಂದಿತು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಗೀತೆಯನ್ನು ಕೇಳಿದಿರಿ. ಈ ಮಹಿಮೆ ಯಾರದು? ಒಬ್ಬ ತಂದೆಯದಾಗಿದೆ. ಶಿವಾಯ ನಮಃ. ಸರ್ವಶ್ರೇಷ್ಠನು ಭಗವಂತನಲ್ಲವೇ? ಮಕ್ಕಳಿಗೆ ತಿಳಿದಿದೆ, ಅವರು ನಮ್ಮ ತಂದೆಯಾಗಿದ್ದಾರೆ. ನಾವೆಲ್ಲರೂ ತಂದೆಯರಾಗಿದ್ದೇವೆ ಎಂದಲ್ಲ, ವಿಶ್ವ ಭ್ರಾತೃತ್ವವೆಂದು ಗಾಯನವಿದೆ. ಸನ್ಯಾಸಿಗಳು ಅಥವಾ ವಿದ್ವಾಂಸರ ಹೇಳಿಕೆಯ ಪ್ರಕಾರ ಈಶ್ವರನು ಸರ್ವವ್ಯಾಪಿ ಎಂದು ಹೇಳಿದರೆ ವಿಶ್ವ ಪಿತೃತ್ವವಾಗಿ ಬಿಡುತ್ತದೆ. ವಿಶ್ವ ಭ್ರಾತೃತ್ವವಾದಾಗ ಅವರು ತಂದೆ ಎಂದು ಸಿದ್ಧವಾಗುತ್ತದೆ. ಅವರಿಂದ ಆಸ್ತಿಯು ಸಿಗಬೇಕಾಗಿದೆ. ವಿಶ್ವ ಪಿತೃತ್ವವೆಂದರೆ ಅಲ್ಲಿ ಆಸ್ತಿಯ ಮಾತೇ ಇರುವುದಿಲ್ಲ. ಮಕ್ಕಳಿಗೆ ತಿಳಿದಿದೆ, ನಾವೆಲ್ಲ ಆತ್ಮರ ತಂದೆಯು ಒಬ್ಬರೇ ಆಗಿದ್ದಾರೆ. ಅವರಿಗೆ ವಿಶ್ವಪಿತನೆಂದು ಹೇಳಲಾಗುತ್ತದೆ. ವಿಶ್ವದಲ್ಲಿ ಯಾರಿದ್ದಾರೆ? ಎಲ್ಲರೂ ಸಹೋದರರಿದ್ದಾರೆ, ಆತ್ಮರಿದ್ದಾರೆ. ಎಲ್ಲರ ಪಿತನೂ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಆ ತಂದೆಯ ಪ್ರಾರ್ಥನೆ ಮಾಡುತ್ತಾರೆ. ಅವರೊಬ್ಬರಿಗೇ ಪೂಜೆ ನಡೆಯಬೇಕು. ಅದು ಸತೋ ಪ್ರಧಾನ ಪೂಜೆಯಾಗಿದೆ. ಇದನ್ನು ಸಹ ತಿಳಿಸಿದ್ದಾರೆ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ತಂದೆಯು ಸದ್ಗತಿಗಾಗಿ ಜ್ಞಾನ ಕೊಡುತ್ತಾರೆ. ಜೀವನ್ಮುಕ್ತಿ ಧಾಮಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ. ಇದನ್ನು ಆತ್ಮವು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಮನೆಯು ಶಾಂತಿಧಾಮವಾಗಿದೆ. ಅದಕ್ಕೆ ಮುಕ್ತಿಧಾಮ, ನಿರ್ವಾಣಧಾಮವೆಂದು ಹೇಳಲಾಗುತ್ತದೆ. ಎಲ್ಲದಕ್ಕಿಂತ ಒಳ್ಳೆಯ ಹೆಸರಾಗಿದೆ ಶಾಂತಿಧಾಮ. ಇಲ್ಲಂತೂ ಕರ್ಮೇಂದ್ರಿಯಗಳಿರುವ ಕಾರಣ ಆತ್ಮವು ಶಬ್ದದಲ್ಲಿ ಬರುತ್ತದೆ, ಮಾತನಾಡಬೇಕಾಗುತ್ತದೆ. ಸೂಕ್ಷ್ಮವತನದಲ್ಲಿ ಸನ್ನೆಯ ಭಾಷೆ ಇರುತ್ತದೆ. ಸನ್ನೆಯಿಂದ ಮಾತನಾಡುತ್ತಾರೆ, ಶಬ್ದವಿರುವುದಿಲ್ಲ. 3 ಲೋಕಗಳನ್ನು ನೀವು ಅರಿತುಕೊಂಡಿದ್ರಿ: ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ. ಬುದ್ಧಿಯಲ್ಲಿ ಇದು ಚೆನ್ನಾಗಿ ಕುಳಿತುಕೊಂಡಿದೆ. ಮನುಷ್ಯ ಸೃಷ್ಟಿಗಾಗಿಯೇ ಹೇಳಲಾಗುತ್ತದೆ. ಈ ಸೃಷ್ಟಿ ಚಕ್ರವು ಸುತ್ತುತ್ತದೆ. ಇದಕ್ಕೆ ವಿಶ್ವದ ಚರಿತ್ರೆ, ಭೂಗೋಳವೆಂದು ಕರೆಯಲಾಗುತ್ತದೆ. ಮನುಷ್ಯರೇ ಇದನ್ನು ತಿಳಿದುಕೊಳ್ಳುವರಲ್ಲವೇ? ವಿಶ್ವದ ಚರಿತ್ರೆ, ಭೂಗೋಳವನ್ನು ತಿಳಿಸುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ವಿಶ್ವದ ಚರಿತ್ರೆ, ಭೂಗೋಳವು ಹೇಗೆ ಪುನರಾವರ್ತನೆಯಾಗುತ್ತದೆ ಎಂಬುದನ್ನು ಅವರೇ ತಿಳಿದುಕೊಂಡಿದ್ದಾರೆ. ಈ ಚಕ್ರವನ್ನು ಅರಿತುಕೊಳ್ಳುವುದರಿಂದಲೇ ನೀವು ಚಕ್ರವರ್ತಿ ರಾಜರಾಗುತ್ತೀರಿ. ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳೆಂದು ಹಾಡುತ್ತಾರೆ. ಲಕ್ಷ್ಮೀ ನಾರಾಯಣರ ಚಿತ್ರವಿದೆಯಲ್ಲವೇ? ಅವರು ಸಂಪೂರ್ಣ ನಿರ್ವಿಕಾರಿಗಳು ಮತ್ತು ತಮಗೆ ಸಂಪೂರ್ಣ ವಿಕಾರಿಗಳೆಂದು ಹೇಳುತ್ತಾರೆ. ಸತ್ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು ಅಥವಾ ಸಂಪೂರ್ಣ ಪಾವನರು ಇರುತ್ತಾರೆ. ಕಲಿಯುಗದಲ್ಲಿ ಸಂಪೂರ್ಣ ವಿಕಾರಿ, ಸಂಪೂರ್ಣ ಪತಿತರಿದ್ದಾರೆ. ಭಾರತದ ಮಾತೆಯಾಗಿದೆ. ಇದನ್ನು ತಂದೆ ಬಂದು ಬುದ್ಧಿಯಲ್ಲಿ ಕೂರಿಸುತ್ತಾರೆ. ಮತ್ಯಾರೂ ತಿಳಿದುಕೊಂಡಿಲ್ಲ. ಅವರು ಸತ್ಯುಗಕ್ಕೆ ಬಹಳ ಸುದೀರ್ಘ ಸಮಯವನ್ನು ಕೊಟ್ಟು ಬಿಟ್ಟಿದ್ದಾರೆ. ಲಕ್ಷಾಂತರ ವರ್ಷಗಳ ಮೊದಲು ಸತ್ಯುಗವಿತ್ತು ಎಂದು ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಈ ಮಾತುಗಳು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಈಗ ಮಕ್ಕಳು ತಿಳಿದುಕೊಂಡಿದ್ದರೆ
ನಾವೀಗ ಸಂಪೂರ್ಣ ವಿಕಾರಿಗಳಿಂದ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತಿದ್ದೇವೆ. ಸಂಪೂರ್ಣ ಪತೀತರಿಂದ ಸಂಪೂರ್ಣ ಪಾವನರಾಗಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಆತ್ಮದಲ್ಲಿಯೇ ತುಕ್ಕು ಹಿಡಿದಿದೆ. ಸತೋ ಪ್ರಧಾನರಿಂದ ತಮೋ ಪ್ರಧಾನವಾಗಿ ಬಿಟ್ಟಿದೆ. ಆತ್ಮದ ಹೋಲಿಕೆ ಮಾಡಲಾಗುತ್ತದೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ನೀವು ಮಕ್ಕಳು ಬಹಳ ಅದೃಷ್ಟವಂತರಾಗಿದ್ದೀರಿ. ನಿಮ್ಮಂತಹ ಅದೃಷ್ಟವಂತರು ಮತ್ಯಾರೂ ಇಲ್ಲ. ನೀವೀಗ ರಾಜಯೋಗದಲ್ಲಿ ಕುಳಿತಿದ್ದೀರಿ. ರಾಜ ಋಷಿಗಳಾಗಿದ್ದೀರಿ. ರಾಜ್ಯ ಪದವಿಗಾಗಿ ಓದುವಂತಹ ವಿದ್ಯೆಯು ಎಲ್ಲಾದರೂ ಇರುತ್ತದೆಯೇ? ಭಲೆ ವಕೀಲರನ್ನಾಗಿ ಮಾಡಬಹುದು, ಆದರೆ ವಿಶ್ವದ ಮಹಾರಾಜನನ್ನಾಗಿ ಯಾರು ಮಾಡುವರು? ತಂದೆ ವಿನಃ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಮಹಾರಾಜರಂತೂ ಯಾರೂ ಇಲ್ಲ. ಸತ್ಯುಗಕ್ಕಾಗಿ ಅವಶ್ಯವಾಗಿ ಮಹಾರಾಜರು ಬೇಕು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಯಾವಾಗ ಭಕ್ತಿಯು ಮುಕ್ತಾಯವಾಗುವುದೋ ಆಗ ನಾನು ಬರುತ್ತೇನೆ. ಈಗ ಭಕ್ತಿಯು ಮುಗಿಯಿತು. ಇದರಲ್ಲಿ ಮತ್ಯಾವುದೇ ಮಾತನ್ನು ತೆಗೆದುಕೊಳ್ಳುವಂತಿಲ್ಲ. ಕೇವಲ ನಮಗೆ ತಂದೆಯೇ ಕುಳಿತು ತಿಳಿಸುತ್ತಾರೆಂಬ ನಶೆ ಇರಬೇಕು. ನಾವು ಆತ್ಮರಿಗೆ ನಿರಾಕಾರ. ತಂದೆಯು ಪರಮಪಿತ ಪರಮಾತ್ಮ ಶಿವನು ಓದಿಸುತ್ತಾರೆ. ಶಿವನನ್ನು ಯಾರೂ ಅರಿತುಕೊಂಡಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಪುನಃ ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನಾವು ಅವರಿಗೆ ಮಹಾರಾಜ ಶ್ರೀ ನಾರಾಯಣ ಮತ್ತು ಮಹಾರಾಣಿ ಶ್ರೀ ಲಕ್ಷ್ಮಿ ಎಂದು ಹೇಳುತ್ತೇವೆ. ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತಾರೆ. ಅಮರ ಕಥೆ ಮತ್ತು 3ನೇ ನೇತ್ರದ ಕಥೆಯಾಗಿದೆ. ತಂದೆಯು 3ನೇ ನೇತ್ರವನ್ನು ಕೊಡುತ್ತಾರೆ. ನರನಿಂದ ನಾರಾಯಣನಾಗುವ ಕಥೆಯನ್ನು ತಿಳಿಸುತ್ತಾರೆ. ಅದೇ ಮಾತುಗಳು ಯಾವುವು ಕಳೆದು ಹೋಗುತ್ತದೆಯೋ ಅವು ಮತ್ತೆ ಭಕ್ತಿ ಮಾರ್ಗದಲ್ಲಿ ಕೆಲಸಕ್ಕೆ ಬರುತ್ತವೆ. ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ತಂದೆಯು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಾವು ಹಕ್ಕುದಾರರಾಗುತ್ತೇವೆ. ಭಗವಂತನು ಸ್ವರ್ಗದ ರಚಯಿತನಾಗಿದ್ದಾರಲ್ಲವೇ? ನಾವು ಭಗವಂತನ ಸಂತಾನರಾಗಿದ್ದೇವೆ. ಅಂದಮೇಲೆ ನಾವೇಕೆ ಸ್ವರ್ಗದಲ್ಲಿ ಇಲ್ಲ? ಕಲಿಯುಗದಲ್ಲಿ ಏಕೆ ಇದ್ದೇವೆ? ಪರಮಪಿತ ಪರಮಾತ್ಮನಂತೂ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ. ಭಗವಂತನು ಹಳೆಯ ಪ್ರಪಂಚವನ್ನು ರಚಿಸುವರೇ? ಮೊದಲು ಹೊಸ ಪ್ರಪಂಚವನ್ನಾಗಿ ಮಾಡುತ್ತಾರೆ. ಅದರ ನಂತರ ಮತ್ತೆ ಹಳೆಯದನ್ನು ಬೀಳಿಸುತ್ತಾರೆ. ನಾವು ಸತ್ಯುಗಕ್ಕಾಗಿ ರಾಜ್ಯವನ್ನು ಪಡೆಯುತ್ತಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಸತ್ಯುಗದಲ್ಲಿ ಯಾರ್ಯಾರು ಇರುತ್ತಾರೆ? ಈ ಲಕ್ಷ್ಮೀನಾರಾಯಣರ ವಂಶಾವಳಿ ಇರುತ್ತದೆ. ಉಳಿದ ರಾಜರು ಇರುತ್ತಾರಲ್ಲವೇ? ಅವರ ವಿಜಯ ಮಾಲೆಯ ಸಾಕ್ಷಿ ಇದೆ. ಮಕ್ಕಳಿಗೆ ತಿಳಿದಿದೆ. ನಾವೀಗ ವಿಜಯ ಮಾಲೆಯಲ್ಲಿ ಬರುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ. ಈ ವಿಜಯ ಮಾಲೆಯನ್ನು ಏಕೆ ಪೂಜಿಸಲಾಗುತ್ತದೆ? ಅದರಲ್ಲಿ ಯಾರ ಸೂಚಕವಾಗಿದೆ ಎಂದು ಪ್ರಪಂಚದಲ್ಲಿ ಮಾಲೆಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಮಾಲೆಯನ್ನು ಜಪಿಸುತ್ತಾ ಮತ್ತೆ ಹೂವಿಗೆ ನಮಸ್ಕರಿಸುತ್ತಾರೆ. ಪುನಃ ಮಾಲೆಯನ್ನು ಜಪಿಸುತ್ತಾರೆ. ಹೊರಗಿನ ವಿಚಾರಗಳು ಬರಬಾರದೆಂದು ಮಾಲೆಯನ್ನು ಜಪಿಸುತ್ತಾರೆ. ಒಳಗೆ ರಾಮ ರಾಮ ಎಂದು ಹೇಳಿಕೊಳ್ಳುತ್ತಾರೆ. ನಿರಂತರವಾಗಿ ಹೇಳುತ್ತಾ ಇರುತ್ತಾರೆ. ಬಹಳ ಅಭ್ಯಾಸ ಮಾಡುತ್ತಾರೆ. ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ಬಹಳ ಭಕ್ತಿ ಮಾಡುವವರು ಕೇವಲ ಯಾವುದೇ ವಿಕರ್ಮ ಮಾಡುವುದಿಲ್ಲ. ತೀವ್ರ ಭಕ್ತಿ ಮಾಡುವವರನ್ನು ನೋಡಿ ಇವರು ಸತ್ಯವಾದಿಯಾಗಿರುವವರು ಎಂದು ತಿಳಿದುಕೊಳ್ಳುತ್ತಾರೆ. ಮಂದಿರದಲ್ಲಿ ಮಾಲೆಯನ್ನು ಇಟ್ಟಿರುತ್ತಾರೆ ಮತ್ತು ಮಣಿಗಳನ್ನು ತಿರುಗಿಸುತ್ತಾ ಬಾಯಿಂದ ರಾಮ ರಾಮ ಎಂದು ಹೇಳುತ್ತಿರುತ್ತಾರೆ. ಭಕ್ತಿಯಲ್ಲಿ ಪಾಪವಾಗುವುದಿಲ್ಲ ಎಂದು ಅನೇಕರು ತಿಳಿದುಕೊಳ್ಳುತ್ತಾರೆ. ನವದಾ ಭಕ್ತಿ ಮಾಡುವುದರಿಂದ ಮನುಷ್ಯರು ಮುಕ್ತರಾಗಿ ಬಿಡುತ್ತಾರೆಂದು ಹೇಳುತ್ತಾರೆ. ಆದರೆ ಆಗುವುದೇನೂ ಇಲ್ಲ. ಇದೊಂದು ನಾಟಕವಾಗಿದೆ. ಅದರಲ್ಲಿ ಎಲ್ಲರೂ ಸತೋ ಪ್ರಧಾನರಿಂದ ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗಿದೆ. ಯಾರೊಬ್ಬರೂ ಹಿಂತಿರುಗಿ ಹೋಗುವುದಿಲ್ಲ. ಹೇಗೆ
ಪರಮಧಾಮದಲ್ಲಿ ಜಾಗವು ಖಾಲಿಯಾಗಿ ಬಿಡುತ್ತದೆಯೋ ಹಾಗೆ ಇಲ್ಲಿಯೂ ಸಹ ಬಹಳ ಜಾಗವು ಖಾಲಿಯಾಗಿ ಬಿಡುವುದು. ದೆಹಲಿಯ ಅಕ್ಕಪಕ್ಕ ಸಿಹಿ ನೀರಿನ ನದಿಗಳ ತೀರದಲ್ಲಿ ರಾಜಧಾನಿ ಇರುತ್ತದೆ. ಸಮುದ್ರದ ಕಡೆ ಇರುವುದಿಲ್ಲ. ಈ ಬಾಂಬೆ ಇತ್ಯಾದಿಗಳು ಇರುವುದೇ ಇಲ್ಲ. ಇಲ್ಲಂತೂ ಮೊದಲು ಮೀನುಗಾರರಿರುತ್ತಾರೆ. ಈಗ ಸಮುದ್ರವನ್ನು ಒಣಗಿಸಿ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ. ಆದರೂ ಸಹ ಮೀನುಗಾರಿಕೆ ಇರುತ್ತದೆ. ಸತ್ಯಯುಗದಲ್ಲಂತೂ ಈ ಬಾಂಬೆ ಇರುವುದಿಲ್ಲ. ಅಲ್ಲಿ ಯಾವುದೇ ಪರ್ವತ ಇತ್ಯಾದಿಗಳೇ ಇರುವುದೇ ಇಲ್ಲ. ಎಲ್ಲಿಗೂ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಮನುಷ್ಯರು ದಣಿದಾಗ ವಿಶ್ರಾಂತಿ ಪಡೆಯಲು ಹೋಗುತ್ತಾರೆ. ಸತ್ಯಯುಗದಲ್ಲಿ ದಣಿವಾಗಲು ಯಾವುದೇ ಪ್ರಕಾರದ ಕಷ್ಟವೂ ಇರುವುದಿಲ್ಲ. ನೀವೀಗ ಸ್ವರ್ಗವಾಸಿಗಳಾಗಿ ಬಿಡುತ್ತೀರಿ. ಅಲ್ಲಿ ಸ್ವಲ್ಪವೂ ಪರಿಶ್ರಮವಾಗುವುದಿಲ್ಲ. ಆದ್ದರಿಂದ ಈಗ ಮಕ್ಕಳು ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.